ಇವತ್ತು ನಾವು ಫೋನ್ಪೇ ಅಕೌಂಟ್ ಓಪನ್ ಮಾಡೋದು ಮತ್ತು ಆ ಫೋನ್ಪೇ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ನ ಹೇಗೆ ಆ್ಯಡ್ ಮಾಡೋದು ಮತ್ತು ಎ ಟಿ ಎಮ್ ಅಲ್ಲಿರೋ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಲಿಂಕ್ ಮಾಡೋದನ್ನ ಮತ್ತು ಯು ಪಿ ಐ ಐ ಡಿ ಸೆಟ್ ಮಾಡಬೇಕಾಗುತ್ತೆ. ಒಂದು ಯು ಪಿ ಐ ಐ ಡಿ ಹಣ ಹೇಗೆ ಸೆಟ್ ಮಾಡೋದನ್ನು ನೋಡೋಣ. ಸೊ ಅಮೌಂಟ್ ಸೆಂಡ್ ಮಾಡೋದು ಒಬ್ಬರಿಗೆ ಮತ್ತು ಅಮೌಂಟ್ ಅವ್ರು ಕೂಡ ನಮಗೆ ಸೆಂಡ್ ಮಾಡ್ಬೋದು ಅದೇ ಯು ಪಿ ಐ ಐ ಡಿ ಯೂಸ್ ಮಾಡಿಕೊಂಡು ಅಥವಾ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫೋನ್ಪೇ ಇಲ್ಲಿ ತೋರಿಸೋಗೆ ಇಲ್ಲಿ ಅಪ್ಡೇಟ್ ಅಂತ ಇದೆ, ತೊಂದರೆ ಇಲ್ಲ. ಸೊ ನೀವು ಇನ್ಸ್ಟಾಲ್ ಅಂತ ಬಂದಿರುತ್ತೆ, ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಮಾಡಿ. ಆ್ಯಪ್ ಓಪನ್ ಆದ ತಕ್ಷಣ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಇಲ್ಲೊಂದು ಕಂಡೀಷನ್ ಇದೆ. ಸೊ ನೀವು ಮೊಬೈಲಲ್ಲೇ ಅದೇ ಮೊಬೈಲ್ ಸಿಮ್ ಇರಬೇಕಾಗತ್ತೆ ಮತ್ತು ಜೊತೆಗೆ ಬ್ಯಾಂಕಲ್ಲಿ ಕೂಡ ಅದೇ ಅಕೌಂಟ್ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕಾಗತ್ತೆ. ಅಂದ್ರೆ ಅದು ಅಕೌಂಟ್ನ ಫೆಚ್ ಮಾಡುತ್ತೆ ಬ್ಯಾಂಕಲ್ಲಿರೋದು. ಸೊ ಒಂದು ಸಲ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಇವಾಗ ಸದ್ಯಕ್ಕೆ ಇಲ್ಲಿ ಫೋನ್ಪೇಗೆ ರಿಜಿಸ್ಟರ್ ಆಗ್ತಾಯಿದ್ದೀವಿ. ಇವಾಗ ಸದ್ಯಕ್ಕೆ ಇನ್ನೂ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತಾಯಿಲ್ಲ. ಒ ಟಿ ಪಿ ಬರುತ್ತೆ, ಒ ಟಿ ಪಿ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಆದ ತಕ್ಷಣ ಸೊ ಒ ಟಿ ಪಿ ಎಂಟ್ರಿ ಆದ ತಕ್ಷಣ ಸೊ ಇದು ನಿಮಗೆ ಇಂಟರ್ಫೇಸ್ ಬರುತ್ತೆ ಈ ಥರ ಬಂದುಬಿಟ್ಟು. ಸೊ ಇದರಲ್ಲಿ ಇವಾಗ ನೀವು ನೋಡೋ ಥರ ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಈ ಥರ ಎಲ್ಲ ಫೀಚರ್ಸ್ ಎಲ್ಲ ಇರುತ್ತೆ. ಫಸ್ಟ್ ಬಂದುಬಿಟ್ಟು ಆ್ಯಡ್ ಅಕೌಂಟ್ ಸೊ ಇವಾಗ ಜಸ್ಟ್ ನೀವು ಫೋನ್ಪೇಗೆ ರಿಜಿಸ್ಟರ್ ಆಗಿದ್ದರೆ ಆ್ಯಡ್ ಅಕೌಂಟ್ನ ನಿಮ್ಮ ಬ್ಯಾಂಕಿಂದ ಈ ಫೋನ್ಪೇಗೆ ಅಕೌಂಟ್ನ ಆ್ಯಡ್ ಮಾಡಬೇಕಲ್ವಾ. ಸೊ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಲಿಸ್ಟ್ ಬರುತ್ತೆ. ಸೊ ಸಮ್ ಪಾಪ್ಯುಲರ್ ಬ್ಯಾಂಕ್ಸ್ ಇದ್ದರೆ ಅವು ಬೇಗ ಸ್ಟಾರ್ಟಿಂಗಲ್ಲಿ ಇರ್ತವೆ. ಇಲ್ಲದೇ ಇದ್ದರೂ ನೀವು ಸರ್ಚ್ ಕೂಡ ಮಾಡ್ಬೋದು ಆ ಬ್ಯಾಂಕ್ನ. ಈಗ ಇಲ್ಲಿ ನೋಡಿರ್ತೀರ ನೀವು. ಸೊ ಯಾವ ಬ್ಯಾಂಕ್ ಕೂಡ ನೀವು ಸರ್ಚ್ ಮಾಡ್ಬೋದು, ಇರುತ್ತೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸು ಇರುತ್ತೆ. ಜಸ್ಟ್ ಚೆಕ್ ಮಾಡಿ. ಇಲ್ಲದೇ ಇದ್ದರೆ ಫೋನ್ಪೇ ಯೂಸ್ ಮಾಡೋಕ್ಕಾಗಲ್ಲ, ಬ್ಯಾಂಕ್ ಜೊತೆ ಚೆಕ್ ಮಾಡಬೇಕಾಗಿದೆ. ಸೊ ಇಲ್ಲಿ ನೀವು ಸರ್ಚ್ ಮಾಡಿ. ಸೊ ಸದ್ಯಕ್ಕೆ ಈಗ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂದ್ಕೊಳ್ಳಿ. ಸೊ ನಾನು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ನ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಆ ನಂಬರ್ ಬ್ಯಾಂಕಲ್ಲಿ ರಿಜಿಸ್ಟರ್ ಆಗಿದ್ದರೆ ಅಕೌಂಟ್ ನಂಬರ್ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಆ್ಯಡ್ ಕೂಡ ಆಗುತ್ತೆ ಫೋನ್ಪೇಗೆ. ಸೊ ಆ್ಯಡ್ ಆಗಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಅದು ನಿಮ್ಮ ಬ್ಯಾಂಕಲ್ಲಿರೋ ಅಕೌಂಟ್ ನಂಬರ್ ಆಗಿರುತ್ತೆ. ಅಕೌಂಟ್ ನಂಬರು ನೋಡಿ, ಅದ್ರ ಮೇಲೆ ಬ್ಯಾಂಕ್ ಅಕೌಂಟ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಡೀಟೇಲ್ಸ್ ಎಲ್ಲ ಬರುತ್ತೆ. ಬ್ಯಾಂಕ್ ಅಕೌಂಟು, ಐ ಎಫ್ ಎಸ್ ಸಿ ಕೋಡು, ಬ್ರಾಂಚ್ ನೇಮ್ ಕೂಡ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಅದ್ರ ಜೊತೆಗೆ ನೀವು ಯು ಪಿ ಐ ಪಿನ್ ಇರುತ್ತಲ್ವ. ಸೊ ಯು ಪಿ ಐ ಪಿನ್ ಫಸ್ಟ್ ಟೈಮ್ ಇರೋರಿಗೆ ಬರಲ್ಲ, ಆ್ಯಕ್ಟಿವೇಟ್ ಯು ಪಿ ಐ ಪಿನ್ ಅಂತ ಬರುತ್ತೆ, ಸೆಟ್ ಪಿನ್ ಅಂತ ಬರುತ್ತೆ. ನೀವು ಸೆಟ್ ಪಿನ್ ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಿ. ಬ್ಯಾಂಕ್ ಅಕೌಂಟ್ ಮಾಡುವಾಗ ಎ ಟಿ ಎಮ್ ಕಾರ್ಡ್ ಡೀಟೇಲ್ಸ್ ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಅದು ಬಂದರೆ ನೀವು ಎ ಟಿ ಎಮ್ ಕಾರ್ಡ್ ಎಂಟ್ರಿ ಡೀಟೇಲ್ಸ್ ಮಾಡಿ ಪಿನ್ ಸೆಟ್ ಮಾಡಬೇಕಾಗುತ್ತೆ ವೆರಿ ಫಸ್ಟ್ ಟೈಮ್. ಅದಾದಮೇಲೆ ಕಾರ್ಡ್ ಡೀಟೇಲ್ಸ್ ಅಲ್ವಾ. ಸೊ ಕಾರ್ಡ್ ಡೀಟೇಲ್ಸ್ ಎ ಟಿ ಎಮ್ ಕಾರ್ಡ್ ಡೆಬಿಟ್. ಸೊ ಇಲ್ಲಿ ವ್ಯೂ ಆಲ್ ಪೇಮೆಂಟ್ಸ್ ಮೆಥಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ್ಯಡ್ ಕಾರ್ಡ್ಸ್ ಅಂತ ಆಪ್ಷನ್ ಇದೆ ಅಲ್ವಾ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಎರಡು ಕೂಡ ಆ್ಯಡ್ ಮಾಡ್ಬೋದು. ನಂಬರ್ನ ಎಂಟ್ರಿ ಮಾಡಿಕೊಂಡು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡೋದನ್ನ ನೋಡಿದ್ವಿ ಇವಾಗ. ಅದಾದಮೇಲೆ ಸೊ ಅಮೌಂಟ್ನ ಹೇಗೆ ಸೆಂಡ್ ಮಾಡೋದು, ಇಲ್ಲಿ ಮೊಬೈಲ್ ಅಕೌಂಟ್ ನಂಬರ್ ಅಂತ ಇರುತ್ತಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ನಂಬರ್ ಕೂಡ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಬೋದು. ಅವ್ರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅವ್ರ ಮೊಬೈಲ್ ನಂಬರ್ಗೆ ಎಷ್ಟು ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತಲ್ಲ, ಸೊ ಎಲ್ಲ ಡೀಟೇಲ್ಸಾಗಿ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಮೌಂಟ್ ಎಂಟ್ರಿ ಮಾಡಿ. ಸೊ ಇಲ್ಲಿ ಡೆಬಿಟ್ ಫ್ರಮ್ ಅಂತ ಇದೆಯಲ್ಲ, ಸೊ ಅದು ನಿಮ್ಮ ಅಕೌಂಟ್ ನಂಬರಿಂದ ದುಡ್ಡು ಕಟ್ ಆಗ್ತಾ ಇರುತ್ತೆ. ಇಲ್ಲಿ ಬ್ಲಾಕ್ ಬರ್ತಾ ಇದೆ, ಆ್ಯಕ್ಚುಲಿ ಪಿನ್ ಕೇಳ್ತಾ ಇರುತ್ತೆ, ಅದು 6 ಡಿಜಿಟ್. ಅದು ಸೆಕ್ಯೂರಿಟಿ ರೀಸನ್ ಬ್ಲಾಕ್ ಮಾಡ್ತಾರೆ ರೆಕಾರ್ಡಿಂಗ್ ಕೂಡ. ಸೊ ಅದಾದ ತಕ್ಷಣ ನಿಮ್ಗೆ ಸಕ್ಸಸ್ ಬಂದಿರುತ್ತೆ. ಸೊ ನೀವು ಜಸ್ಟ್ ಟ್ರೈ ಮಾಡಿ, ಗೊತ್ತಾಗಿಲ್ಲ ಅಂದರೆ ಕೇಳಿ. ಸೊ ಅದು ಬಿಟ್ಟರೆ ಸೊ ಮೊಬೈಲ್ ನಂಬರ್ ಇಲ್ಲ ಅಂದರೂ ಕೂಡ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದ್ದರೆ ಐ ಎಫ್ ಎಸ್ ಸಿ ಕೋಡ್ಸ್ ಕೂಡ ಆ ಸೆಕ್ಷನ್ ನೋಡಿದ್ರಲ್ಲ ಇವಾಗ. ಸೊ ಅದರಲ್ಲಿ ಇಲ್ಲಿ ಕೆನರಾ ಬ್ಯಾಂಕ್ ಕೂಡ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದ್ದರೆ ಬ್ಯಾಂಕ್ ಅಕೌಂಟ್ ಕೂಡ ಡೈರೆಕ್ಟಾಗಿ ಅಮೌಂಟ್ನ ಸೆಂಡ್ ಮಾಡ್ಬೋದು. ಸೊ ಇಲ್ಲಿ ಮೊಬೈಲ್ ನಂಬರ್, ಬ್ಯಾಂಕ್ ಐ ಡಿ, ಬ್ಯಾಂಕ್ ಅಥವಾ ಯು ಪಿ ಐ ಡಿ ಅಂತಿದೆಯಲ್ಲ. ಸೊ ಹೋಮ್ ಪೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಪ್ಸ್ ಆಫ್ ಮೆಥಡ್ಸ್ ಕೂಡ ಇದೆ. ಸೊ ಇದಾದಮೇಲೆ ಕೆ ವೈ ಸಿ ಕೂಡ ಮಾಡಬೇಕಾಗತ್ತೆ. ಸೊ ಪ್ರೊಫೈಲ್ ಸೆಟ್ಟಿಂಗ್ಸಲ್ಲಿ ನೀವು ಹೋದರೆ ಪ್ರೊಫೈಲ್ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆ ವೈ ಸಿ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಆ್ಯಡ್ ಮಾಡಬೇಕಾಗತ್ತೆ, ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡೆಲ್ಲ. ಸೊ ಅದು ಒ ಟಿ ಪಿ ಬರುತ್ತೆ, ಅದು ಕೆ ವೈ ಸಿ ಸೆಟ್ ಆದರೆ ಅದಾದಮೇಲೆ ನಿಮಗೆ ಸೆಂಡ್ ಮಾಡೋದ್ರಲ್ಲಿ ಅಥವಾ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇರೋಲ್ಲ. ಇವಾಗೆಲ್ಲ ಕೆ ವೈ ಸಿ ಕಂಪಲ್ಸರಿ ಆಗಿದೆ. ಸೊ ಕೆ ವೈ ಸಿ ಒಂದು ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಫ್ರೆಂಡ್ಸ್. ಸೊ ಐ ಥಿಂಕ್ ಎಲ್ರಿಗೂ ಗೊತ್ತಾಗಿದೆ ಅನ್ಕೊತೀನಿ. ಅಟ್ಲೀಸ್ಟ್ ಇದು ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಯೂಸ್ ಆಗುತ್ತೆ ಅನ್ಕೊತೀನಿ. ಥ್ಯಾಂಕ್ ಯು.